ಮಾನ್ಯರೇ, ನಾನು ಹಜರತ್ ಅಬ್ದುಲ್ ಕರೀಂ ಹಾಶಿಂ ಪೀರ್ ದೇಸಾಯಿ MA B.Ed ಕನ್ನಡ ಹಿಂದಿ ಉರ್ದು ವಿಚಾರವಾದಿ ಕ್ರಾಂತಿಕಾರಿ ಕವಿ, ರಾಷ್ಟ್ರೀಯ ಅಧ್ಯಕ್ಷ ನವರಂಗ್ ಕಾಂಗ್ರೆಸ್ ಪಾರ್ಟಿ 9731269463. ನಾನು ಈಗ ಕೊಡುತ್ತಿರುವ ಸಂದೇಶ ನನ್ನ ಅಭಿಮಾನಿಗಳಿಗೆ ಮತ್ತು ನನ್ನ ಮಾತುಗಳನ್ನು ನಂಬುವವರಿಗೆ, ಅದಕ್ಕೆ ತಕ್ಕಂತೆ ನಡೆಯುವವರಿಗೆ ಮಾತ್ರ. ಇಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪಕ್ಷಗಳು, ಸ್ಥಳೀಯ ಪಕ್ಷಗಳು ತಮ್ಮ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಲ್ಲಿ ಅಥವಾ ಹೆಚ್ಚಿಸಿಕೊಳ್ಳುವಲ್ಲಿ ಸಫಲವೂ ಆಗಿದ್ದಾರೆ, ವಿಫಲವೂ ಆಗಿದ್ದಾರೆ. ಆ ವಿಷಯ ನಿಮಗೆ ಗೊತ್ತಿದೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆ, ನೀವು ಬಯಸುತ್ತಿರುವುದು ಒಂದು ಹೊಸ ಶಕ್ತಿ. ಆ ಶಕ್ತಿ ಜನಶಕ್ತಿ ಆಗಿರಬೇಕು. ಪ್ರತಿಯೊಬ್ಬರೂ ಚುನಾವಣಾ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ಯಾರು ಆರೋಪ ಮಾಡುತ್ತಿದ್ದಾರೆ ಅವರೇ ಸಿವಿಲ್ ಕೋರ್ಟ್ಗೆ, ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತಿದ್ದಾರೆ. ಎಲ್ಲರ ಮೇಲೆ ಆರೋಪಗಳಿವೆ. ಕೆಲವೊಬ್ಬರು ವೋಟ್ ಚೋರಿ ಅಂತಾರೆ, ಕೆಲವೊಬ್ಬರು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾರೆ. ಏನೇ ಆದರೂ ಚುನಾವಣಾ ಆಯೋಗದ ಜವಾಬ್ದಾರಿ ತುಂಬ ಮಹತ್ವದ್ದಾಗಿದೆ. ಆದರೆ ಚುನಾವಣಾ ಅಧಿಕಾರಿಗಳ ಒಕ್ಕೂಟದಲ್ಲಿ 5 ಥರ ಅಧಿಕಾರಿಗಳಿದ್ದಾರೆ. ಒಂದು ಶಾಶ್ವತ ಅಧಿಕಾರಿಗಳು, 2 ನಿಯೋಜಿತ ಅಧಿಕಾರಿಗಳು. ನಿಯೋಜಿತ ಅಧಿಕಾರಿಗಳಲ್ಲಿ 1, 2, 3 ದರ್ಜೆಗಳಿವೆ. ಇಲ್ಲಿ ಯಾರೇ ಒಬ್ಬರು ಚುನಾವಣಾ ಅಧಿಕಾರಿಗಳು ಮಾಡುವ ತಪ್ಪಿಗೆ ಜನರಾಗಲಿ ಅಭ್ಯರ್ಥಿಗಳಾಗಲಿ ಕೋರ್ಟಿಗೆ ಅಲೆದಾಡಬೇಕಾಗುತ್ತದೆ. ಆ ವಿಷಯಕ್ಕೆ ಅವಕಾಶ ಕೊಡದಂತೆ ಮಾಡುವ ಜವಾಬ್ದಾರಿ ಚುನಾವಣಾ ಆಯೋಗಕ್ಕೆ ಇರಬೇಕು, ಇದೆ ಎಂದು ಭಾವಿಸಿದ್ದೇನೆ. ಆದರೂ ಎಲ್ಲೇ ಒಂದು ಕಡೆ IAS ಅಧಿಕಾರಿಗಳು, IPS ಅಧಿಕಾರಿಗಳು, KS ಅಧಿಕಾರಿಗಳು, KS ಅಧಿಕಾರಿಗಳು ಮತ್ತು ಇತರರು ಲೋಕಾಯುಕ್ತ CBI ಬಲೆಗೆ ಬಿದ್ದು ಅಮಾನತುಗೊಂಡು ಜೇಲು ವಾಸನೆ ಮಾಡುತ್ತಿರುವುದು ಕಣ್ಣಿಗೆ ಕಾಣುತ್ತಿದೆ. ಅದಕ್ಕೆ ಅವರಂತೂ ಶಿಕ್ಷೆ ಪಡೆಯುತ್ತಿದ್ದಾರೆ. ಆದರೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ತಲೆ ಎತ್ತದಂತೆ ಆಗಿದೆ. ಇದು ವಿಷಾದನೀಯ. ಆದುದರಿಂದ ನಿಮ್ಮ ಅಕ್ಕಪಕ್ಕದ ಭ್ರಷ್ಟ ಅಧಿಕಾರಿಗಳಿಗೆ ನೀವು ನೇರವಾಗಿ ಎದುರಿಸಿದಂಥ ಸ್ಥಿತಿ ಉದ್ಭವವಾಗಿದೆ. ಅದಕ್ಕೆ ಕಾರಣ ಭ್ರಷ್ಟ ಅಧಿಕಾರಿಗಳ ಜೊತೆ ಭ್ರಷ್ಟ ರಾಜಕಾರಣಿಗಳು ಶಾಮೀಲಾಗಿದ್ದಾರೆ. ಅವ್ರ ಜೊತೆ ಮಾಫಿಯಾ ಇದೆ, ಹಣ ಇದೆ, ದುಡ್ಡಿದೆ. ಅವರು ಯದ್ವಾತಿದ್ವಾ ನಿಮ್ಮನ್ನು ನಡೆಸಿಕೊಳ್ತಿದ್ದಾರೆ. ನೀವು ಪ್ರಾಮಾಣಿಕರು, ದಕ್ಷರು, ಧೈರ್ಯವಂತರಾದರೂ ನಿಮ್ಮ ಅಕ್ಕಪಕ್ಕದ ಅಧಿಕಾರಿಗಳಿಗೆ ಎದುರಿಸುವುದು ತುಂಬ ಕಷ್ಟವಾಗಿದೆ. ಚುನಾವಣಾ ಅಧಿಕಾರಿಗಳು ರಾಷ್ಟ್ರ ಮಟ್ಟದಲ್ಲೇ ಆಗಲಿ ರಾಜ್ಯ ಮಟ್ಟದಲ್ಲೇ ಆಗಲಿ ಚುನಾವಣೆಯಲ್ಲಿ ಪಕ್ಷಪಾತ ನಡೆಸುತ್ತಿದ್ದಾರೆ ಎಂದು ಭಾವಿಸಿದ್ದೇನೆ. ಆದರೂ ಎಲ್ಲೇ ಒಂದು ಕಡೆ ಸಂಶಯಾಸ್ಪದಕ ವಿಷಯ ಬೆಳಕಿಗೆ ಬರ್ತಾಯಿದೆ. ಏಕೆಂದರೆ ನಾನು ದಿಲ್ಲಿಗೆ ಹೋಗಿದ್ದೆ. ದಿಲ್ಲಿಗೆ ಹೋದರೆ ಚುನಾವಣಾ ಅಧಿಕಾರಿಗಳು ನನ್ನ ಜೊತೆ
ಮಾತನಾಡಲು ಬಂದಾಗ ಅವರು ಕೆಲವೊಂದು ವಿಷಯ ಹೇಳಿದರು. ಆ ವಿಷಯಗಳಲ್ಲಿ ಪಕ್ಷಪಾತ ಕಂಡುಬಂತು. ಅಲ್ಲಿ ಕೆಲವೊಂದು ಪಕ್ಷದವರು ಬಂದಾಗ ಕೆಲವು ಪಕ್ಷದವರಿಗೆ ಅವರು ಸಕಾರಾತ್ಮಕ ಮಾರ್ಗದರ್ಶನ ಮಾಡ್ತಾಯಿದ್ರು. ಇನ್ನೂ ಕೆಲವೊಬ್ಬರಿಗೆ ಯದ್ವಾತಿದ್ವಾ ಅಮಾನವೀಯವಾಗಿ ಉತ್ತರಿಸುತ್ತಿದ್ದರು. ಅದು ಆಗಬಾರದು ಅನ್ನುವುದು ನನ್ನ ಭಾವನೆ. ಇನ್ನು ಜನ ಮತ ಹಾಕಬೇಕು, ಅವರಿಗೆ ಮತ ಹಾಕಲಿಕ್ಕೆ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ಕಾರಣ ನಮ್ಮ ಮತ ನಾವು ನಮಗೆ ಬೇಕಾದವರಿಗೆ ಹಾಕಬೇಕು. ಇದು ಮತದಾನದ ಪದ್ಧತಿ. ಅಲ್ಲಿ ಯಾರೋ ಒಬ್ಬರು ಬಂದು ವಿನಂತಿ ಮಾಡ್ತಾರೆ, ಅದಕ್ಕೆ ಮಾಡುವಂಥ ಅವಶ್ಯಕತೆ ಇಲ್ಲ. ವಿನಂತಿ ಮಾಡುವುದು, ಸಲಹೆ ನೀಡುವುದು ಅಥವಾ ದಬ್ಬಾಳಿಕೆ ಮಾಡುವುದು ಈ ಮೂರು ಸಮಾನವಾದ ವಿಷಯಗಳು. ಅವರ ಮತ ಅವರಿಗೆ ಸ್ವಾತಂತ್ರ್ಯವಾಗಿ ಹಾಕಲು ಬಿಡಬೇಕು. ಅದು ಮಾಡ್ತಾಯಿಲ್ಲ. ಎರಡನೇದು, ಇಂಥವ್ರಿಗೆ ಮತ ಹಾಕಿ ಅಂತ ಹೇಳಿ ಮತದಾರರಿಗೆ ಮೂರ್ಖರನ್ನಾಗಿ ಸಾಬೀತು ಮಾಡುತ್ತಿದ್ದಾರೆ. ಇದು ಎರಡನೇದು, ಅದು ಆಗಬಾರ್ದು. ಮೂರನೇದು, ಮಾಧ್ಯಮದವರು ವಿಶೇಷವಾಗಿ ಈ ಮಾತನ್ನು ಕಿವಿಗೊಡಬೇಕು. ನೀವು ಯಾರಿಗೆ ಮತ ಹಾಕ್ತೀರಾ ಅಂತ ಕೇಳುವ ಹಕ್ಕು ನಿಮಗಿದೆಯಾ? ನೀವು ಬುದ್ಧಿವಂತರು, ಕೇಳ್ತಾ ಇದ್ದೀರಾ? ನೀವು ಬುದ್ಧಿವಂತರು, ಯಾರಿಗೆ ಮತ ಹಾಕ್ತೀರ ಅಂತ ಕೇಳುವ ಹಕ್ಕು ನಿಮಗಿದೆಯಾ? ಗೌಪ್ಯ ಮತದಾನವನ್ನು ಯಾರಿಗೆ ಹಾಕ್ತಾರಂತ ಹೇಳುವ ರೂಲ್ಸ್ ಇಲ್ಲ. ರೂಲ್ಸ್ ಇಲ್ಲ ಅಂತ ನಿಮಗೆ ಗೊತ್ತಿದ್ದರೂ ನೀವು ಕೇಳ್ತೀರಂದರೆ ಅದು ನಿಮ್ಮ ಉದ್ದಟತನ ಅಲ್ಲವೇ? ಅಥವಾ ಪಕ್ಷಪಾತ ಅಲ್ಲವೇ? ಅಥವಾ ನೀವು ಯಾರ ಹತ್ತಿರ ಹಣ ಪಡೆದು ಆ ರೀತಿ ಮಾಡ್ತಿದ್ದೀರಿ ಅಂತ ಆಗುವುದಿಲ್ಲವೇ? ಈ ಪ್ರಶ್ನೆಗಳಿಗೆ ಉತ್ತರ ಮಾಧ್ಯಮದವರೇ ಕೊಡಬೇಕಾಗುತ್ತೆ. ಈ ಎಲ್ಲ ವಿಷಯಗಳನ್ನು ಬ್ಯಾನ್ ಮಾಡುವ ಅಧಿಕಾರ ಚುನಾವಣಾ ಅಧಿಕಾರಿಗಳಿಗಿದೆ. ಆದರೆ ಸಂವಿಧಾನದಲ್ಲಿ ಮತ ಕೇಳುವ ಹಕ್ಕು ಕೊಟ್ಟಿದ್ದಾರೆ, ಪ್ರಚಾರ ಮಾಡುವ ಹಕ್ಕು ಕೊಟ್ಟಿದ್ದಾರೆ. ಹಾಗಿರುವಾಗ ಈ ತಿದ್ದುಪಡಿಯನ್ನು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಆಗಬೇಕಾಗಿದೆ. ಇದಕ್ಕೆ ಲೋಕಸಭೆಯಲ್ಲಿ ಆಳುವ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ಇಬ್ಬರೂ ಹೊಣೆಗಾರರು. ನಿಮಗೆ ನಿಜವಾಗಿ ಜನರ ಮೇಲೆ ವಿಶ್ವಾಸ, ಅಂತಃಕರಣ ಇದ್ದರೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ನಾವು ಯಾರೂ ಮತ ಕೇಳುವುದಿಲ್ಲ ಅಂತ ಪ್ರಮಾಣ ಮಾಡಿ ಅದರಂತೆ ಬಿಲ್ ಪಾಸ್ ಮಾಡಿ. ಮತ ಕೇಳಲು ಹೋಗದೇ ಇದ್ದರೆ, ಮತ ಕೇಳದೇ ಇದ್ದರೆ ದೇಶದಲ್ಲಿ ಆಗುವ ಅತ್ಯಾಚಾರ, ದಬ್ಬಾಳಿಕೆ, ಭ್ರಷ್ಟಾಚಾರ 100ರಲ್ಲಿ 70ರಷ್ಟು ಶಮನವಾಗುತ್ತೆ. ಇದು ನೀವು ಮಾಡುತ್ತೀರಂತ ನಂಬಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರಿಗೆ ಈ ನನ್ನ ಒತ್ತಾಯ ಇಡುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.